ಅಟ್ಲೀಸ್ಟ್ ಒಬ್ಬ ಉಪಮುಖ್ಯಮಂತ್ರಿ ಇದೆ ಮೇಡಮ್, ಆಸೆ ಇದೆ. ಇವಾಗ ಇದು ಆಸೆ ಯಾರಿಗಿರೋದಿಲ್ಲ. ನಮ್ಮ ಒಂದು ಸಮುದಾಯದ ಮುಖಂಡರು ಅಲ್ಪಸಂಖ್ಯಾತರು ಅಲ್ಪತೃಪ್ತರಾಗ್ಬಿಟ್ಟಿದ್ದೀರಾ? ಇಲ್ಲ ಮೇಡಮ್, ಆಗ್ಲೇಬೇಕು, ಆಗುತ್ತೆ. ಈಗ ಹೇಳಿರೋ ರೀತಿ ನೋಡಿ, ಇವಾಗ ಇವ್ರು ಹೇಳಿದ್ರು, ಇವಾಗ ನಮ್ಮ ಕರ್ನಾಟಕದ ನಡುವೆಯಲ್ಲಿ ಏನಂದ್ರೆ ಈಗ ದಲಿತರಿಗೂ ಮೇಲೆ ಬರೋಕ್ ಬಿಡ್ತಾ ಇಲ್ಲ. ಇವಾಗ ಅವ್ರು ಹೇಳಿರೋ ಪ್ರಕಾರ ಅಂತಂದ್ರೆ ದಲಿತರು ಮುಸಲ್ಮಾನರು ನಮ್ದೇ 80% ಓಟ್ಗಳು ಬಿದ್ದಿದೆ. ಇದು ನಿಜದ ಮಾತೆ. ಈ ಕೂಡಲೇ ನಾವು ಒಕ್ಕಲಿಗ ಸಂಘ ಎಲ್ಲರೂ ಏನಂತಂದ್ರೆ ಮುಖ್ಯಮಂತ್ರಿಯನ್ನಾಗಿ ಡಿ ಕೆ ಶಿವಕುಮಾರನ್ನ ಮಾಡ್ಲೇಬೇಕು. ಯಾಕಂದ್ರೆ ಅಂತ ಒಂದು ಪಕ್ಷನಿಷ್ಠೆ ಹಾಗೂ ಎಲ್ಲ ಸಮಾಜದವರನ್ನ ಅವರು ವಿಶ್ವಾಸ ತಕೊಂಡು ಇವತ್ತು ರಾಜ್ಯದಲ್ಲಿ 140 ಸೀಟ್ ಅಧಿಕಾರ ಬರಲಿಕ್ಕೆ ಬಹಳ ದೊಡ್ಡ ತ್ಯಾಗ ಡಿ ಕೆ ಶಿವಕುಮಾರ್ದಿದೆ. ಅಲ್ಲ, ತ್ಯಾಗ ಅಂತಿರಲ್ಲ, ಏನ್ ತ್ಯಾಗ? ತ್ಯಾಗ ಅಂದ್ರೆ ಏನು? ಒಂದ್ ನಿಮಿಷ, ಅಲ್ಲ ಒಂದ್ ನಿಮಿಷ ಸರ್, ಏನ್ ತ್ಯಾಗ ಅಂದ್ರೆ? ಅಲ್ಲ ಸರ್, ಈಗ ತ್ಯಾಗ ಅಂತಿದ್ದೀರಲ್ಲ, ಈಗ ತ್ಯಾಗ ಅಂತಂದ್ರೆ ಅಧಿಕಾರ ಯಾರಿಗೆ ಅನ್ನುವಾಗ 2.5 ವರ್ಷ ಅವರಿಗೆ ಅಂದಾಗ ಆಯ್ತು ಅಂತ ಬಿಟ್ಕೊಟ್ಟಿದ್ದು ತ್ಯಾಗನೋ ಅಥವಾ ಚುನಾವಣೆಗಳಲ್ಲಿ ತ್ಯಾಗನೋ? ಏನ್ ತ್ಯಾಗ ಚುನಾವಣೆಗಳಲ್ಲಿ? ಪಕ್ಷ ಸಂಘಟನೆಗಾಗಿ ಅವರು ಏನ್ ತ್ಯಾಗ? ದಿನನಿತ್ಯ 24 ಗಂಟೆಗಳ ಕಾಲ ಕೆಲಸ ಮಾಡಿದವರು ಅವರು. ಜಿಲ್ಲಾದ್ಯಂತ ಎಲ್ಲರೂ ಮಾಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಎಲ್ಲರೂ ಮಾಡ್ತಾರೆ ಅದನ್ನ. ಇವತ್ತು ಒಂದು ರಾಜಕೀಯ ಪಕ್ಷ ನಡೆಸಬೇಕು ಅಂತಂದ್ರೆ ವಿಟಮಿನ್ ಎಮ್ ಬೇಕು. ಅದ್ರಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅವ್ರು ಇವತ್ತು MLA ಗಳನ್ನ ಗೆಲ್ಸ್ಕೊಳ್ಳಿಕ್ಕೆ ಅವ್ರು ಒಂದ್ಸರಿ ತ್ಯಾರ್ ಜೈಲ್ಗೆ ಹೋಗಿ ಬಂದಿದ್ದಾರೆ. ನೀವು ಪಾಪ ಏನೇನೋ ಮಾತಾಡಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸಬಾರ್ದು. ತ್ಯಾಗ ಶ್ರಮ, ಅದನ್ನ ತ್ಯಾಗ ಅನ್ನಲ್ಲ. ತ್ಯಾಗ ಅನ್ನೋ ಪದಕ್ಕೆ ಬೇರೆ ಅರ್ಥ ಇದೆ. ಶ್ರಮ ಇರೋದ್ರಿಂದಾನೆ ಇವತ್ತು ಅವ್ರ ಶ್ರಮ ಇರೋದ್ರಿಂದಾನೆ ಅವ್ರ ಪಕ್ಷದಲ್ಲಿ ಕೂಲಿಕ್ ಮಾಡಿದ್ದಾರೆ, ಕೇಳ್ತಾ ಇದ್ದಾರೆ. ಅಂತವ್ರಿಗೆ ಇವತ್ತು ತಪ್ಪೇನಿಲ್ಲ, ಕೊಡ್ಲೇಬೇಕು. ನಾವು ಒಕ್ಕಲಿಗರಾದವರು ಇವತ್ತು ಡಿ ಕೆ ಶಿವಕುಮಾರ್ ಪರವಾಗಿ ಎಲ್ಲ ಮಟ್ಟದಲ್ಲೂ ನಾವು ಹೋರಾಟವನ್ನ ಮಾಡ್ತೇವೆ. ಇವಾಗ ಇರೋ ಈ ಕಿತ್ತಾಟದಲ್ಲಿ ಜನಗಳಿಗೆ ಒಂದು ಕೆಟ್ಟ ಮೆಸೇಜನ್ನು ಹೋಗ್ತಾ ಇದೆ ಅನ್ನೋದನ್ನ ಇವ್ರು ಮರಿತಾ ಇದ್ದಾರೆ. ಕಾಂಗ್ರೆಸ್ ಅವರಾಗಲಿ BJP ಅವರಾಗಲಿ ಇದೇ ಥರ ನಡ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಯಾವ್ದನ್ನ ಬೇರೆಯವ್ರನ್ನ ಬಂದು ಇಲ್ಲಿ ರಾಜಕೀಯ ಮಾಡೋದಂತೂ ಗ್ಯಾರಂಟಿ. ರಾಜಸ್ಥಾನಿ ಆಗ್ಬೋದು, ರೆಡ್ಡಿಯವನ್ ಆಗ್ಬೋದು, ಇಲ್ಲ ಯಾವ್ದಾದ್ರು. ಇದು ನಮ್ಮಲ್ಲಿ ಇರೋ ಮನೆಯಲ್ಲಿ ಜಗಳ ನಾವು ಮನೆಯಲ್ಲೇ ಇಟ್ಕೊಂಡಿದ್ರೆ ತುಂಬ ಒಳ್ಳೇದಂತ ನನ್ನ ಅಭಿಪ್ರಾಯ. ನೋಡಿ, ಡಿ ಕೆ ಶಿವಕುಮಾರ್ ಆಗ್ತಾರೋ ಸಿದ್ದರಾಮಯ್ಯನ ಇರ್ತಾರೋ ಅದು ಪ್ರಶ್ನೆ ಬರಲ್ಲ. ರಾಜ್ಯದ ಜನಗಳಿಗೆ ಇರೋ ಕಷ್ಟಕ್ಕೆ ಯಾರು ಏನು ಮಾತಾಡ್ತಾ ಇಲ್ಲ, ಸರಿನಾ? ಅವ್ರ ಕುರ್ಚಿ ಪರದಾಟದಲ್ಲಿ ಅವರೇನೋ ತಲೆ ಕೆಡ್ಸ್ಕೊಂಡಿದ್ದಾರೆ. ನಮಗೆ CM ಸಿದ್ದರಾಮಯ್ಯನೇ ಇರಲಿ, ಏನು ತಪ್ಪದಿರಲಿ, ಇಲ್ಲ ಡಿ ಕೆ ಶಿವಕುಮಾರೇ ಬರಲಿ, ಏನು ತಪ್ಪು? ನೀವು ಕೊಟ್ಟಿರುವಂಥ ಭರವಸೆ ಗ್ಯಾರಂಟಿ ಜನಗಳು ನಂಬಿ ನಿಮಗೆ ಒಂದು ಸಲ ಕಣ್ಣೆತ್ತಿ ನೋಡಿದಾರಲ್ಲ, ಅದು ಮರ್ಯಾದೆನ ನೀವು ಉಳಿಸ್ಕೋಬೇಕು. ಹಿಂಗೆ ಇತ್ತಂದರೆ ನೆಕ್ಸ್ಟ್ ಇಲ್ಲಿ ದಿಲ್ಲಿನವರು, UPನವರು, ಬಿಹಾರ್ನವರು, ನಮ್ಗೆ ಕರ್ನಾಟಕದವ್ರಿಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಒಂದು ಪಕ್ಷ ಇದು ಗೆದ್ದು ಬರಬೇಕು ಅಂದರೆ ಒಬ್ಬೊಬ್ರ ಕೈಲೇ ಏನೂ ಆಗಲ್ಲ. ಆದರೆ ಅಫ್ಕೋರ್ಸ್ ಒಕ್ಕಲಿಗರು ಜಾಸ್ತಿ ಓಟ್ ಹಾಕಿರ್ಬೋದು. ಈಗ ಬೇರೆ ಇದಕ್ಕೆ ಹಂಚೋಗಿದ್ರಿಂದ 80% 60% ಬಂದಿರ್ಬೋದು. ಆಯ್ತಾ? ಈಗ ಇವ್ರು 2.5 ವರ್ಷ ಆದ್ಮೇಲೂ ಕೂಡ ಇದೆಂತ ದುರಾಸೆ ಸರ್ ಹೇಳೋದ್ರಲ್ಲೇ ತಪ್ಪಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ, ಅದೃಷ್ಟ ಇರ್ಬೇಕಲ್ಲ, CM ಹಾಕೋ ಅದೃಷ್ಟ ಇರ್ಬೇಕಲ್ಲ. ಇಲ್ಲಿ ಇವಾಗ ಚರ್ಚೆ ಆಗಿರೋದು ನಾವೆಲ್ಲ ಕೇಳಿಸ್ಕೊಂಡ್ಮೇಲೆ ಇವ್ರದ್ದು ಏನಂತ ಅಂದ್ರೆ, ಇವಾಗ ನಾವು ಓಟ್ ಹಾಕಿರೋರು, ನಾವು ಓಟ್ ಹಾಕಿ ಸಿದ್ದರಾಮಯ್ಯ ಅವ್ರನ್ನ ಇಲ್ಲ DK ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಕುಮಾರನ ನೋಡಿ ನಾವು ಓಟ್ ಹಾಕಿರೋದಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋದಲ್ವಾ. ಅಂಥದ್ರಲ್ಲಿ ಇವರು ಓಟ್ ಹಾಕಿದ್ಮೇಲೆ ಅದನ್ನ ಉಳಿಸ್ಕೊಳ್ಳಲ್ದೇನೆ ಜನದ್ದು ಏನು ಕಷ್ಟ ಏನು ಸುಖ ಏನು ವಿಚಾರಿಸ್ತೇನೆ ಇವರು ಆ ಕುರ್ಚಿ ನನಗೆ ಬಿಟ್ಕೊಡು, ಈ ಕುರ್ಚಿ ನನಗೆ ಬಿಟ್ಕೊಡು ಅಂತ ಹೇಳಿ ವಾದ ಮಾಡೋದ್ರಲ್ಲಿ ತಪ್ಪಿದೆ. ಏನಕ್ಕೆ ಅಂದರೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವ್ರದ್ದು ಏನು ನಾವು ಓಟಾಗಿ ಗೆದ್ದಿದ್ದೀವಿ ಅನ್ನೋ ಮೈಂಡಲ್ಲಿ ಇದ್ದಿದ್ಮೇಲೆ ಅವ್ರ ಕೆಲಸ ಏನೇನಿದೆ ಎಲ್ಲ ಅವರು ಮಾಡ್ಕೊಬೇಕು. ಅಂಥದ್ರಲ್ಲಿ BJP ಆಗಿರಲಿ ಇಲ್ಲ JDS ಆಗಿರಲಿ ಈ ಸರ್ಕಾರಕ್ಕೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಮಾತಾಡೋಕ್ಕೆ ನೋಡಿ ನೀವು ಗೆಲ್ಸಿದ್ರಿ, ಇಬ್ರು ಜಗಳ ಆಡ್ಕೊಂಡು ಕೂತ್ಕೊಂಡ್ರು ಅನ್ನೋ ಮಾತನ್ನ ಇವರು ಬಿಟ್ಕೊಡ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಆದ್ರಿಂದ ಇವಾಗ ನೀವು ಹೆಂಗೆ ಇವ್ರು 4 ಜನ ನಿಂತ್ಕೊಂಡು DK ಪ್ರಕಾರ ಇದು ಪರವಾಗಿ ಮಾತಾಡ್ತಿದ್ದಾರೋ ಇಲ್ಲ ಸಿದ್ದರಾಮಯ್ಯ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೋ ಅದು ಬಿಟ್ಟು ಇವರಿಬ್ರು ಇವಾಗ ಇಲ್ಲೇ ವಾದ ಇದಾಗ್ತಾ ಇಲ್ಲ. ಯಾಕಂದ್ರೆ ಇಬ್ರು ಅವ್ರು ಮಾತಾಡಿದ್ರೆ ಇವ್ರು ಸ್ಟಾರ್ಟ್ ಮಾಡ್ತಾರೆ, ಇವ್ರು ಮಾತಾಡಿದ್ರೆ ಅವ್ರು ಸ್ಟಾರ್ಟ್ ಮಾಡ್ತಾರಲ್ವಾ. ಆದ್ರಿಂದ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ,
ಇಬ್ರಿಗೂ ನಿಲ್ಸ್ಬೇಡ್ರಿ, ಯಾರು ಮೂರವ್ರನ್ನ ಸೆಲೆಕ್ಟ್ ಮಾಡಿ ನಿಲ್ಸಿ ಅನ್ನಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವ್ರದ್ದು ಇಲ್ಲಿ ಕ್ಲಿಯರ್ ನಿಮ್ ಪ್ರಕಾರ ಯಾರನ್ನು ಮಾಡ್ಬೋದು ಸರ್? ವಿಶ್ವಮಾನವ ಅಂದ್ಬಿಟ್ಟು ಯಾರು ಚೆನ್ನಾಗೆ ಏನೇ ಆಗಿದ್ರು ತೂಕವಾಗಿ ಯಾರು ಇದಾರೋ. ಯಾರಿದ್ದಾರೆ ಸರ್ ತೂಕವಾಗಿ? ಇವಾಗ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೇಡಮ್, ಇವ್ರು ಹೇಳಿದ್ರು ಸಿದ್ದರಾಮಯ್ಯನ ಇದ್ ಮಾಡಿದ್ದು MLA ಗಳು ಅಂತ. ಅದಕ್ಕೆ ನಾವೇನ್ ಹೇಳ್ತೀವಿ, MLA ಗಳನ್ನ ತಂದಿಸಿದ್ಯಾರು? ಇದೇ ನಾವೇ ಜನ ತಾನೆ. ಅದೇ ನಾವ್ ಹೇಳಿದ್ರೆ ಅವ್ರು ಒಪ್ಕೊಬೇಕು ಅಲ್ವಾ? ಆದ್ರಿಂದ ನಾವೇನ ಹೇಳ್ತೀವಿ ಅಂತ ಅಂದ್ರೆ, ಇವ್ರುಗಳು ಇಬ್ಬರನ್ನು ಬಿಟ್ಬಿಟ್ಟು ಜನರ ಹಿತದೃಷ್ಟಿಯಿಂದ ಮೂರನೇ ಅವ್ರನ್ನ ಮಾಡಿ ಅಂತ ಮಾಡಿ ಅಂತ. ಹೌದು. ಓಕೆ, ಎಸ್ ಮೇಡಮ್ ಇವ್ರು ಹೇಳ್ತಾರೆ ನಾವು ಬಿಜೆಪಿ ಅವ್ರು ಜಾಸ್ತಿ ಓಟಿದೆ, ಮತ್ತೆ ನಾ ಬ್ರಾಹ್ಮಿಣ್ಸ್ ಲಿಂಗಾಯತರು ಜಾಸ್ತಿ ಓಟಿದೆ ಅಂತಿದ್ದಾರೆ. ಬಟ್ ಅದೆಲ್ಲ ಸುಳ್ಳು. 80% ಮುಸ್ಲಿಮು ಮತ್ತೆ ದಲಿತರು ಓಟ್ ಹಾಕಿರೋದಕ್ಕೆ ಕಾಂಗ್ರೆಸ್ ಬಂದಿರೋದು ಇವತ್ತು. ಈ ಕಾಂಗ್ರೆಸ್ ಮುಂದೆ ಉಳಿಬೇಕಂದ್ರೆ, ಕಾಂಗ್ರೆಸ್ ಪಕ್ಷ ಉಳಿಬೇಕಂದ್ರೆ ದಲಿತರಿಗೆ ನಾವು CM ಪೋಸ್ಟ್ ಕೊಟ್ರೆ ಏನು, ನಮ್ಮ ಖರ್ಗೆ ಸಾಹೇಬ್ರಾಗಿರ್ಬೋದು, ನಮ್ಮ ಪರಮೇಶ್ವರ್ ಆಗಿರ್ಬೋದು, ಇವ್ರಿಗೆ ಯಾರಿಗಾರು ಕುರ್ಚಿ ಕೊಟ್ರೆ ಮುಂದೆ ಕಾಂಗ್ರೆಸ್ ಉಳಿಯುತ್ತೆ. ಇಲ್ಲಾಂದ್ರೆ ಕಿತ್ಲಾಡ್ಕೊಂಡು ಇಬ್ರಿಗೆ ಜಗಳ, ಮೂರನೇವ್ರ ಲಾಭ ಅಂದ್ರೆ ಬೇರೆ ಯಾರು ಇದಕ್ಕೆ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಉಳಿಬೇಕಂದ್ರೆ ನಮ್ಮ ದಲಿತರಿಗೆ ಯಾರಿಗಾರು ಒಬ್ರು ಕೊಡ್ಲೇಬೇಕು. ರಾಜಕೀಯದಲ್ಲಿ ದೊಡ್ಡ ಗಲಾಟೆಗಳೇ ಮಾಡ್ಕೊಂತವ್ರೆ. ಇವ್ರು ಕೋಟಿ ದುಡ್ಡು ಸಂಪಾದನೆ ಮಾಡ್ಕೊಳಕ್ಕೆ ಬಡವರಾಗೇ ಇದ್ದಾರೆ. ಯಾರು ಗೆದ್ರು ಯಾರು ಸೋತ್ರು ಬಡವರಾಗೇ ಇದ್ದಾರೆ. ಏನು ಕೆಲಸ ಮಾಡಿದ್ದಾರೆ ಅವರು ಬಂದು? 2.5 ವರ್ಷ ಆಯಿತು. ಏನು ಕೆಲಸ ಮಾಡಿದ್ದಾರೆ? ಬೇರೆ ಪಕ್ಷದವರು ಬಂದು ಮಾಡ್ತವ್ರೆ, ಹಿಂದೆ ಮಾಡಿದ್ದಾರೆ. ಇವಾಗ ಬಂದು ಏನು ಮಾಡ್ತವ್ರೆ? ಇವ್ರು ಕೋಟಿ ದುಡ್ಡು ಮಾಡ್ಕೊಳಕ್ಕೋಸ್ಕರ ಬಡವ್ರನ್ನ ಸಾಯಿಸ್ತವ್ರೆ. ಬಡವ ಹಾಗೆ ಸಾಯ್ತಿದ್ದಾನೆ. ಅವನೊಂದು ರೂಪಾಯಿ ದುಡಿಯೋಕ್ಕಾಗ್ತಿಲ್ಲ. ಆ ದುಡಿಯೋದನ್ನು ಕೂಡ ಇವಾಗ ಇವ್ರು ಬೇರೆ ಥರ ಇಸ್ಕೊಂತ ಇದ್ದಾರೆ. ಎಷ್ಟು ಕೋಟಿ ಸಾಲ ಮಾಡ್ತಿದ್ದಾರೆ ಸರ್ಕಾರ. ಇವಾಗ ಅವ್ರು ಸರ್ಕಾರ ಮುಗಿಯೋಷ್ಟೊತ್ತಿಗೆ ಎಷ್ಟು ಕೋಟಿ ಸಾಲ ಮಾಡಿರ್ತಾರೆ. ಅದನ್ನ ಯಾರು ಕೊಡಬೇಕು? ನಾವೇ ಕೊಡಬೇಕು. ಗೊತ್ತಾ ಅದು? ಇಲ್ಲಿ ಏನು ಕಾಂಗ್ರೆಸ್ ಗೌರ್ಮೆಂಟ್ 136 ಸೀಟು, ಆಮೇಲೆ 4 ಸೇರಿ 140 ಆಯಿತು. ಇದು ತುಂಬ ಚೆನ್ನಾಗೇ ಅನಿಸ್ತಾ ಇದೆ ನಂಬರ್ಸ್ ಮಾತ್ರ. ಆದರೆ ಇಲ್ಲಿ ತುಂಬ ಕರಪ್ಷನ್ಸ್ ಇದೆ. ಬಟ್ ಈಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಏನು ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮ ಸೀಟ್ಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸ್ವಲ್ಪ ನ್ಯೂಸೆನ್ಸ್ ಥರ ಕಾಣಿಸ್ತಾ ಇದೆ. ಇದಕ್ಕೊಂದು ಪರಿಹಾರ ಆದಷ್ಟು ಬೇಗ ವಿತಿನ್ 1 ಡೇನಲ್ಲಿ ಆದರೆ ಬೆಟರು. ಇಲ್ಲ ಅಂದರೆ ಇದು ಬೇರೆ ರೀತಿ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. BJP ಗೌರ್ಮೆಂಟ್ ಬರೋಕ್ಕೆ ಚಾನ್ಸ್ 100% ಇದೆ.